ವಿಶ್ವಕರ್ಮ ಮಹೋತ್ಸವವನ್ನು ಇಂದು ರವೀಂದ್ರ ಕಲಾಕ್ಷೇತ್ರದಲ್ಲಿ ಆಯೋಜಿಸಲಾಗಿದೆ. ಎಲ್ಲ ಸಮಸ್ತ ವಿಶ್ವಕರ್ಮ ಜನಾಂಗಕ್ಕೂ ವಿಶ್ವಕರ್ಮ ಮಹೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ, ಈ ದಿನ ಹಲವಾರು ಕಡೆಯಿಂದ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಈ ಕಾರ್ಯಕ್ರಮದಲ್ಲಿ ನಮಗೆ ಪ್ರತಿಭಾ ಪುರಸ್ಕಾರ ಇದೆ ಮತ್ತು ನೃತ್ಯ ರೂಪಕತೆ, ಮುಖ್ಯವಾಗಿ ಪಂಚ ಕಸುಬುಗಳಿಗೆ ನಾವು ಪಂಚರತ್ನ ವಿಶ್ವಕರ್ಮ ಸೇವಾ ರತ್ನ ವಿಶ್ವಕರ್ಮ ಸೇವಾ ನಮ್ಮ ಪ್ರತಿಷ್ಠಾನದಿಂದ ನೀಡ್ತಾ ಇದ್ದೀವಿ. ವಿಶ್ವಕರ್ಮ ಶ್ರೀ ಮತ್ತು ವಿಶ್ವಕರ್ಮ ರತ್ನ ಎರಡನ್ನೂ ನೀಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಎಲ್ಲರ ಸಕ್ಸಸ್ ಮಾಡದಿರತಕ್ಕಂಥ ಎಲ್ಲ ಜನಾಂಗದ ಪ್ರಮುಖರಿಗೂ ನನ್ನ ಧನ್ಯವಾದ. ಅರುಣ್ ಯೋಗಿರಾಜ್, ಶಿಲ್ಪಿ, ಮೈಸೂರು. ಇವತ್ತು ಶ್ರೀ ವಿಶ್ವಕರ್ಮ ಸೇವಾ ಪ್ರತಿಷ್ಠಾನ ರಿಜಿಸ್ಟರ್ಡ್ ಬೆಂಗಳೂರು ಇವರು ಶ್ರೀ ವಿರಾಟ್ ವಿಶ್ವಕರ್ಮ ಮಹೋತ್ಸವ ಮತ್ತು ವಿಶ್ವಕರ್ಮ ಶ್ರೀ ವಿಶ್ವಕರ್ಮ ಸೇವಾ ರತ್ನ ಎಂಬ 2 ಪ್ರಶಸ್ತಿಗಳನ್ನ ಸಾಧಕರಿಗೆ ಕೊಡ್ತಾ ಇದ್ದಾರೆ. ಅದರಲ್ಲಿ ವಿಶ್ವಕರ್ಮ ಶ್ರೀ ಅನ್ನೋ ಒಂದು ಪ್ರಶಸ್ತಿಯಾಗಿ ನನ್ನನ್ನು ಆಯ್ಕೆ ಮಾಡಿ ಒಂದು ದೊಡ್ಡ ಜವಾಬ್ದಾರಿಯನ್ನು ಹೆಚ್ಚು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಭಾಳ ಮುಖ್ಯ ಒಂದು ರೆಕಗ್ನಿಷನ್ ಅನ್ನೋದು ಶಿಲ್ಪಿಗಳಿಗೆ ಆಗಲಿ ಯಾವುದೇ ಒಂದು ಸಾಧಕರಿಗೆ ಎಷ್ಟು ಹಣ ಇದೆ ಅನ್ನೋದು ಮುಖ್ಯ ಅಲ್ಲ. ಒಂದು ರೆಕಗ್ನಿಷನ್ ಯಾವತ್ತೂ ಬಹಳ ಒಂದು ದೊಡ್ಡದ ಏನಂತಾರೆ ಒಂದು ಸ್ಫೂರ್ತಿಯನ್ನು ತುಂಬುತ್ತೆ ಅಂತ ಹೇಳ್ತಾ ಈ ಒಂದು ಪ್ರಶಸ್ತಿಯನ್ನು ಬಹಳ ಪ್ರೀತಿಯಿಂದ ಗೌರವದಿಂದ ಸ್ವೀಕರಿಸ್ತಾ ಇದ್ದೀನಿ ಅಂತ ಹೇಳ್ತಾ, ಮುಂದಿನ ಪೀಳಿಗೆ ಮಕ್ಕಳಿಗೂ ಸಹ ಇಂಥ ಪ್ರಶಸ್ತಿಗಳು ಸಿಗಲಿ, ಇನ್ನಷ್ಟು ಹೆಚ್ಚಿನ ಕಾರ್ಯ ಈ ಒಂದು ಆಯೋಜಕರಾದ ಉಮೇಶ್ ಅವರು ಮಾಡಲಿ ಅಂತ ಹೇಳ್ತಾ, ತಾಯಿ ಚಾಮುಂಡೇಶ್ವರಿ ಅವರು ಆಶೀರ್ವಾದ ಮಾಡಲಿ ಅಂತ ಹೇಳಿ ನಾನು 2 ಮಾತುಗಳನ್ನ ಮುಗಿಸ್ತೇನೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿದ್ದಾರೆ ನಮ್ಮ ಗೆಳೆಯರಾದ ಉಮೇಶ್ ಕುಮಾರ್ ಅವರ ಸಾರಥ್ಯದಲ್ಲಿ ಇವತ್ತು ವಿಶ್ವಕರ್ಮ ದಿನಾಚರಣೆಯನ್ನು ಬಹಳ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಏರ್ಪಡಿಸಲಾಗ್ತಾ ಇದೆ. ವಿಶ್ವಕರ್ಮ ಆದಿದೈವ, ಇಡೀ ಜಗತ್ತಿನ ಸೃಷ್ಟಿಯ ಒಂದು ಮೂಲ ಅಂದರೆ ವಿಶ್ವಕರ್ಮರು. ಆ ವಿಶ್ವಕರ್ಮರು ತಮ್ಮ 5 ಮಕ್ಕಳ ಮೂಲಕ 5 ವೃತ್ತಿಯನ್ನು ಅನುಸರಿಸುವ ಮೂಲಕ, ಅದು ಕುಂಬಾರಿಕೆ ಇರ್ಬೋದು, ಶಿಲ್ಪಿತನ ಇರ್ಬೋದು, ಮತ್ತಿತರ ಅನೇಕ ಕಟ್ಟಿಗೆ ಮಾಡುವಂಥ ಪೀಠೋಪಕರಣ ಮಾಡ್ತಕ್ಕಂಥ ಕೆಲಸ ಮತ್ತು ಅನೇಕ ದೇವಾಲಯಗಳನ್ನು ನಿರ್ಮಿಸುವಂಥ ಶಿಲ್ಪಿಯ ಕೆಲಸ, ಹೀಗೆ 5 ರೀತಿಯ ಕಾಯಕದಿಂದ ವಿಶ್ವಕರ್ಮರು ಈ ನಾಡಿಗೆ, ರಾಷ್ಟ್ರಕ್ಕೆ ಒಂದು ವಿಶಿಷ್ಟ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕಾಯಕವೇ ಕೈಲಾಸ ಅನ್ನುವ ಬಸವಣ್ಣನವರ ಸೂತ್ರವನ್ನು ಪರಿಪಾಲಿಸ್ತಾ ಇರತಕ್ಕಂಥ ವಿಶ್ವಕರ್ಮರು ನಮ್ಮೆಲ್ಲ ಬದುಕಿನ ಒಂದು ಅವಿಭಾಜ್ಯ ಅಂಗಾಗಿದ್ದಾರೆ. ನನ್ನ ಗೆಳೆಯ ಉಮೇಶ್ ಕುಮಾರ್ ಅವರ ನೇತೃತ್ವ ನಡೀತಕ್ಕಂಥ ಈ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭ, ವಿಶ್ವಕರ್ಮ ದಿನಾಚರಣೆ ಯಶಸ್ವಿಯಾಗಲಿ ಅಂತ. ವಿಶ್ವಕರ್ಮ ಜಯಂತಿಯ ಅಂಗವಾಗಿ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡು ಸಮಾಜದ ಮಕ್ಕಳಿಗೆ ಪ್ರೋತ್ಸಾಹ ಕೊಡುವ ಕಾರ್ಯಕ್ರಮ ಅತ್ಯಂತ ವಿಶೇಷವಾಗಿ ಅತ್ಯಂತ ಅರ್ಥಗರ್ಭಿತ ಕಾರ್ಯಕ್ರಮ ಅಂತ ಭಾವಿಸ್ತಾ ಇದ್ದೇನೆ. ವಿಶ್ವಕರ್ಮರು ದೇಶವನ್ನು, ರಾಷ್ಟ್ರವನ್ನು ಕಟ್ಟಿದವರು. ಅವ್ರ ಮಕ್ಕಳು ಬದಲಾದ ಪರಿಸ್ಥಿತಿಯಲ್ಲಿ ಶೈಕ್ಷಣಿಕವಾಗಿ, ವೈಜ್ಞಾನಿಕವಾಗಿ ಇನ್ನೂ ಉನ್ನತ ಮಟ್ಟಕ್ಕೆ ಬರಬೇಕು ಅನ್ನೋದು ಎಲ್ಲರ ಆಶಯ. ಆ ನಿಟ್ಟಿನಲ್ಲಿ ಈ ಸಮಾಜದ ಮಕ್ಕಳು ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಸಾಧಿಸಿರುವ ಪ್ರತಿಭೆಯನ್ನು ಗಮನಿಸಿ ಅವರಿಗೆ ಪ್ರೋತ್ಸಾಹವನ್ನು ನೀಡಿ ಮುಂದಿನ ದಿನಮಾನಗಳಲ್ಲಿ ಅವ್ರ ಭವಿಷ್ಯ ಉಜ್ವಲವಾಗಲಿ ಅನ್ನುವ ಸಂದೇಶವನ್ನು ನೀಡೋಕ್ಕೆ ಎಲ್ಲರೂ ಬಂದಿದ್ದೀನಿ. ನನಗೆ ವಿಶ್ವಕರ್ಮರ ಬಗ್ಗೆ ವಿಶೇಷವಾದ ಅಭಿಮಾನ. ದೇಶವನ್ನು ಕಟ್ಟಿದವರು, ಸಮಾಜವನ್ನು ಕಟ್ಟಿದವರು. ವಿಶ್ವಕರ್ಮರ ವ್ಯವಸ್ಥೆ ಆಗಿದೆ ಅಂದರೆ ವಿಧಾನಸೌಧದ ಮೇಲೆ ಕಾಯಕವೇ ಕೈಲಾಸ ಅಂತ ಬಸವಣ್ಣನವರ ಒಂದು ಕಾರ್ಯಸೂಚಿ ಅದು. ನಿಜವಾಗಲೂ ಕಾಯಕವೇ ಕೈಲಾಸವನ್ನು ಅಕ್ಷರಶಃ ಪರಿಪಾಲನೆ ಮಾಡ್ತಾ ಇರೋದು ಯಾವುದೋ ಒಂದು ವರ್ಗ ಇದ್ದರೆ ಅದು ವಿಶ್ವಕರ್ಮರು ಮಾತ್ರ ಈ ಭೂಮಿ ಮೇಲೆ. ಹಾಗಾಗಿ ಅವರಿಗೆಲ್ರಿಗೂ ಶುಭ ಕೋರ್ತಾ ಇದ್ದೇನೆ. ನಮ್ಮನ್ನು ಈ ಕಾರ್ಯಕ್ರಮಕ್ಕೆ ಕರೆಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ವಿಶ್ವಕರ್ಮ ಬಂಧುಗಳಿಗೆ ನಮ್ಮ ವಿಶ್ವಕರ್ಮ ವೈಭವ ಮತ್ತು ಸಂಸ್ಕೃತಿಯನ್ನು ಇಡೀ ರಾಜ್ಯಕ್ಕೆ, ದೇಶಕ್ಕೆ ಇದನ್ನು ಸಾರಬೇಕು ಅಂತ ಪ್ರತಿಯೊಬ್ಬ ವಿಶ್ವಕರ್ಮ ಸಮಾಜದ ಕುಲಬಾಂಧವರಲ್ಲಿ ಕೇಳಿಕೊಳ್ಳುತ್ತಾ, ವಿಶ್ವಕರ್ಮನೆಂದರೆ ಸಂಸ್ಕೃತಿ, ವಿಶ್ವಕರ್ಮನೆಂದರೆ ಶಕ್ತಿ, ವಿಶ್ವಕರ್ಮನೆಂದರೆ ಶಾಶ್ವತ ಪರಿಹಾರ,
ವಿಶ್ವಕರ್ಮನೆಂದರೆ ಶಾಶ್ವತ ಪ್ರಗತಿ. ಹೆಮ್ಮೆಯಿಂದ ಹೇಳಿ ಜೈ ವಿಶ್ವಕರ್ಮ ಅಂತ. ಎಲ್ರಿಗೂ ಧನ್ಯವಾದಗಳು, ನಮಸ್ಕಾರಗಳು. ಪ್ರೀತಿಯ ಅಭಿಮಾನದ ಚಪ್ಪಾಳಿಯೊಂದಿಗೆ ಬರಮಾಡಿಕೊಳ್ಳೋಣ ಮಾನ್ಯ ವಿರೋಧ ಪಕ್ಷದ ನಾಯಕರು ನಮ್ಮ ಪೂಜ್ಯ ಅಶೋಕ್ ಅವರ ನನ್ನುಡಿಗಳನ್ನು ಕೇಳೋಣ. ಗೌರವಾನ್ವಿತ ವಿಶ್ವಕರ್ಮ ಪ್ರತಿಷ್ಠಾನದಲ್ಲಿ ಪಾಲ್ಗೊಂಡಿರ್ತಕ್ಕಂಥ, ವೇದಿಕೆ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಗುರು ಹಿರಿಯರಿಗೆ ಶ್ರದ್ಧೆಯ ಈ ಕಾರ್ಯಕ್ರಮಕ್ಕೋಸ್ಕರ ಬಹಳ ಲವಲವಿಕೆಯಿಂದ ಬಂದಿರತಕ್ಕಂಥ ಎಲ್ಲ ಶ್ರದ್ಧೆಯ ತಾಯಂದರಿಗೆ ನನ್ನ ಮೊದಲ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ವೇದಿಕೆ ಮೇಲೆ ಪರಮ ಪೂಜ್ಯ ಶಿವ ಸುಖನಾಥ ತೀರ್ಥ ಮಹಾಸ್ವಾಮಿಗಳು, ಸ್ವಾಮಿ ಬುದ್ಧಾತ್ಮ ಸರಸ್ವತಿ ಸ್ವಾಮೀಜಿಗಳ ಪಾದ ಕಮಲಗಳಲ್ಲಿಗೆ ನನ್ನ ನಮಸ್ಕಾರಗಳು. ಅದೇ ರೀತಿ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಸನ್ಮಾನ್ಯ ವಿಜಯೇಂದ್ರ ಅವರೇ, ಈ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಉಮೇಶ್ ಅವರೇ, ಹಿರಿಯರಾದಂಥ ನಮ್ಮವರೇ ಆದಂಥ ಚಂದ್ರಶೇಖರ್ ಕಂಬಾರ್ ಅವರೇ, ಡಾಕ್ಟರ್ ಮಂಜುನಾಥ್ ಅವರು, ನಮ್ಮ ಲೋಕಸಭಾ ಸದಸ್ಯರು ಸನ್ಮಾನ್ಯ ರಾಮಮೂರ್ತಿ ಅವರು, ವೈ ಎನ್ ನಾರಾಯಣಸ್ವಾಮಿಯವರು, ನಮ್ಮ ಮುಖಂಡರಾದಂಥ ಬಸವರಾಜ್ ಅವರು, ಪ್ರಭಾಕರ್ ಅವರು, ಪ್ರಸಾದ್ ಅವರು, ಮಾಳಿಗಾಚಾರ್ ಅವರು, ಚಂದ್ರು, ವಿವೇಕ್ ರೆಡ್ಡಿ ಅವರು, ಮುದ್ದು ಕೃಷ್ಣ ಅವರು, ಷಡಾಕ್ಷರಿ ಅವರು, ಬಾಬು ದತ್ತಾರ್ ಅವರು. ವಿಶ್ವಕರ್ಮ ಸಮಾಜ, ಈ ಸಮಾಜದಲ್ಲಿ ಒಂದು ರೀತಿ ರೂಪವನ್ನ ಕೊಡ್ತಕ್ಕಂಥ, ಸಮಾಜಕ್ಕೆ ರೂಪವನ್ನ ಕೊಡ್ತಕ್ಕಂಥ. ದಾರಿಯಲ್ಲಿ ಒಂದು ಕಲ್ಲು ಬಿದ್ದಿರ್ತದೆ, ಆ ಕಲ್ಲನ್ನ ನಾವು ಹಾಗೇ ನೋಡ್ತಾ ಹೋಗ್ತೀವಿ, ಯಾರು ಅದನ್ನು ಮುಟ್ಟಲ್ಲ. ಜಾಸ್ತಿ ಅಂದ್ರೆ ಕಾಲಲ್ಲಿ ಒಂದ್ಸರಿ ಒದ್ದು ಫುಟ್ಪಾತ್ ಮೇಲೆ ಬಿಸಾಕಿನೋ ಇಲ್ಲ ಇನ್ನ ಯಾರ ಶಕ್ತಿ ಇದ್ರೆ ತೆಗೆದು ಎಲ್ಲ ಹಳ್ಳಿಗೆ ಬಿಸಾಕ್ಬಿಟ್ಟು ಹೋಗ್ತೀವಿ. ಯಾವುದೇ ಇರ್ಬೋದು, ಏನು ಕಲ್ಲು ಇರ್ಬೋದು, ಲೋಹ ಇರ್ಬೋದು. ಲೋಹನ ಕೂಡ ಮಣ್ಣಲ್ಲೇ ಬರೋದು, ಭೂಮಿಯಲ್ಲೇ ಲೋಹನ ಕೂಡ ಇರೋದು, ಚಿನ್ನ ಇರೋದು ಎಲ್ಲನೂ ಭೂಮಿ ತಾಯಿಯ ಒಂದು ಕೊಡುಗೆ ಅದೆಲ್ಲನೂ ಕೂಡ. ಯಾರ್ಯಾರಿಗೆ ಅದೃಷ್ಟ ಇರ್ತದೋ ಅವ್ರವ್ರಿಗೆ ಸಿಗ್ತೈತೆ ಅಷ್ಟೇ. ಏನು ಅದೃಷ್ಟ ಇರ್ತದೋ ಅವ್ರಿಗೆ ಸಿಗ್ತೈತೆ ಅದು. ಅಂತ ಒಂದು ಸಿಕ್ಕಿದಂತ ಒಂದು ಕಲ್ಲನ್ನ ನೂರಾರು ಸಾವಿರಾರು ಉಳಿ ಏಟುಗಳನ್ನ ಹೊಡೆದು ಅದಕ್ಕೆ ಒಂದು ದಾರಿಯಲ್ಲಿ ಬಿದ್ದಿರೋ ಕಲ್ಲು ಅಂತಾನೆ ತಿಳ್ಕೊಳ್ಳಿ. ಅದಕ್ಕೆ ಒಂದು ರೂಪ ಕೊಟ್ಟ ಮೇಲೆ ನಾವೆಲ್ಲರೂ ಇಮಿಡಿಯೇಟ್ ಆಗಿ ಅರ್ಶಿನ ಕುಂಕುಮ ಊದ್ಕೊಟ್ಟು ಎಲ್ಲ ತಗೊಂಡು ಪೂಜೆ ಮಾಡಿ ನಮಸ್ಕಾರ ಮಾಡಿ ಹೊರ ಕೇಳಕ್ ಶುರು ಮಾಡಿ, ಹೊರ ಕೊಡು ತಾಯಿ, ಹೊರ ಕೊಡು ದೇವರೇ ಅಂತ. ಬಾಲರಾಮ ಅವರ ಒಂದ್ಸರಿ ಸಿಕ್ಕಿದಾಗ ಹೇಳ್ತಾ ಇದ್ರು, ಒಂದು 3-4 ಪ್ರತಿಮೆಗಳನ್ನ ಮಾಡಿಕೊಟ್ಟಿದ್ರು. ಹಳೆ ನಮ್ಮ ಕರ್ನಾಟಕ ಇರ್ಬೋದು, ಉತ್ತರ ಕರ್ನಾಟಕ ಇರ್ಬೋದು, ಉತ್ತರ ಭಾರತ ಇರ್ಬೋದು, ಇವೆಲ್ಲವನ್ನ ಮಾಡಿಕೊಟ್ಟಿದ್ರು. ಅವ್ರಿಗೆ ಡೌಟ್ ಇತ್ತು, ನಮ್ ಸೆಲೆಕ್ಟ್ ಆಗ್ತೈತಾ, ನಮ್ ಕಪ್ಪು ಕಲ್ಲಿನನ್ನ ಮಾಡಿದ್ದು ಅಂತ. ಕೊನೆಗೆ ಪರಮ ಪೂಜ್ಯ ಅಲ್ಲಿನ ಸ್ವಾಮಿಗಳು, ವಿಶೇಷವಾಗಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅದನ್ನೇ ಸೆಲೆಕ್ಟ್ ಮಾಡಿದ್ರು. ನೋಡಿ, ಇಲ್ಲಿ ನಿಮ್ಮವರು ಕರ್ನಾಟಕದವರು, ನಮ್ಮವರು, ನಿಮ್ಮವರಲ್ಲ ನಮ್ಮವರು, ಈ ಕಲ್ಲು ಅಲ್ಲಿ ಹೊರಟೋಯ್ತು ನೋಡಿ. ಯಾರು ತಗೊಳ್ಳೋದು? ವಿಶ್ವಕರ್ಮ ಜನಾಂಗದವರು. ವಿಶ್ವಕರ್ಮ ಜನಾಂಗದವರು ಇಲ್ಲಿ ಮೈಸೂರಲ್ಲಿದ್ದಂಥ ಕಲ್ಲನ್ನ ತೆಗೆದುಕೊಂಡೋಗಿ ಆ ಉತ್ತರ ಭಾರತದ ಅಯೋಧ್ಯೆ ಒಂದು ಕಲ್ಲನ್ನ ದೇವರಾಗಿ ಸೃಷ್ಟಿ ಮಾಡುತ್ತೋ, ಅದೇ ರೀತಿ ಈ ಸಮಾಜದಲ್ಲಿರ್ತಕ್ಕಂಥ ಕೆಟ್ಟ ಪರಂಪರೆಯನ್ನ ತೆಗೆದುಹಾಕಿ ಒಳ್ಳೆ ಪರಂಪರೆಯನ್ನ ಬೆಳೆಸುವಂತ ಒಂದು ದೊಡ್ಡ ಸಮಾಜವಾಗಿ ವಿಶ್ವಕರ್ಮ ಸಮಾಜ ಬೆಳೀಲಿ. ನಿಮ್ಮಲ್ಲೂ ನೂರಾರು ಯುವಕರು, ನೂರಾರು ಯುವತಿಯರು ಈ ಸಮಾಜದ ಕೀರ್ತಿಯನ್ನು ಬೆಳೆಯುವಂತ ವಿದ್ಯಾವಂತರಾಗಿ ಈ ಸಮಾಜಕ್ಕೆ ಕೀರ್ತಿಯನ್ನು ತನ್ನಿ ಅನ್ನೋ ಶುಭ ಆರೈಕೆಯನ್ನು ಮಾಡಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರೂ ಒಳ್ಳೆಯದಾಗಿ. ಭವ್ಯ ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯ ಅದಂತ ಶ್ರೀ ವಿಭೂಷಿತ ಶ್ರೀ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮೀಜಿಗಳವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಪರಮ ಪೂಜ್ಯ ಶ್ರೀ ಸ್ವಾಮಿ ಬುದ್ಧಾತ್ಮಾನಂದ ಸರಸ್ವತಿ ಮಹಾಸ್ವಾಮೀಜಿಗಳ ಪಾದ ಕಮಲಗಳಿಗೆ ಬಡವಟ್ಟು ಈ ಒಂದು ಅಭೂತಪೂರ್ವ ಕಾರ್ಯಕ್ರಮವನ್ನ ಬಹಳ ಆಸಕ್ತಿಯನ್ನು ವಹಿಸಿ ಸಂಘಟಿಸಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ
ಯುವ ನೇತಾರ ಡಾಕ್ಟರ್ BM ಉಮೇಶ್ ಕುಮಾರ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯರು, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು, ಸಾಹಿತಿಗಳು ಆಗಿರುವಂತಹ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಖ್ಯಾತ ಶಿಲ್ಪಿಗಳು ಆಗಿರುವಂತಹ ಅರುಣ್ ಯೋಗಿರಾಜುರವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಚುನಾಯಿತ ಪ್ರತಿನಿಧಿಗಳೇ, ವಿವಿಧ ರಾಜಕೀಯ ಪಕ್ಷದ ಗಣ್ಯರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಸಮಸ್ತ ವಿಶ್ವಕರ್ಮ ಸಮಾಜದ ಎಲ್ಲ ಶ್ರದ್ಧೆಯ ತಾಯಂದಿರೇ, ಹಿರಿಯರೇ, ನಾನು ನಿರೀಕ್ಷೆ ಮಾಡಿರಲಿಲ್ಲ ವಿಶ್ವಕರ್ಮ ಸಮಾಜದಿಂದ ಈ ರೀತಿ ಒಂದು ನೇತೃತ್ವವನ್ನು ವಹಿಸಿ ಇಷ್ಟೊಂದು ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡ್ತಾರೆ ಅಂತ ನಾನು ಖಂಡಿತ ನಿರೀಕ್ಷಣೆ ಮಾಡಿರಲಿಲ್ಲ. ಬಹಳ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಸಭೆ ಸಾಮಾನ್ಯ ಸಂಜೆ ಬೆಂಗಳೂರು ಮಹಾನಗರದಲ್ಲಿ 6:30 ಅಂತ ಹೇಳಿದ್ರೆ 7 ಕಾಲಿಗೆ ಸಭಾ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಆದರೆ ಈ ಕಾರ್ಯಕ್ರಮ 6:30ಗೆ ಪ್ರಾರಂಭ ಆಗ್ತದೆ ಅಂತ ಹೇಳಿದ್ರೆ 6 ಗಂಟೆಗೆ ಸಭಾಭವನ ಸಂಪೂರ್ಣವಾಗಿ ಭರ್ತಿ ಆಗಿರ್ತಕ್ಕಂಥದ್ದು. ಇದರ ಅರ್ಥ ಯಾವ ರೀತಿ ಒಂದು ವಿಶ್ವಕರ್ಮ ಸಮಾಜ ಜಾಗೃತರಾಗಿದ್ದಾರೆ ಅನ್ನೋದನ್ನ ಸ್ಪಷ್ಟವಾಗಿ ಇದು ಗೋಚರ ಆಗ್ತಾ ಇದೆ. ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ಮತ್ತೊಮ್ಮೆ ವಂದನೆಗಳನ್ನ ಸಲ್ಲಿಸ್ತಾ, ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರಾಗಲಿ, ಇವತ್ತು ವಿಜೇಂದ್ರ ಅವರು ಯಡಿಯೂರಪ್ಪನವರು ಯಾವ ರೀತಿ ತಮ್ಮ ಸಮಾಜದ ಜೊತೆಯಲ್ಲಿ ಗಟ್ಟಿಯಾಗಿದ್ರು ಅನ್ನೋದನ್ನ ತಾವು ನೋಡಿದ್ದೀರಿ. ಇವತ್ತು ನಾವು ರಾಜಕಾರಣ ಮಾತನಾಡಿದಿಲ್ಲ, ಇವತ್ತು ನರೇಂದ್ರ ಮೋದಿಜಿಯವರಾಗಲಿ, ಭಾರತೀಯ ಜನತಾ ಪಾರ್ಟಿ ಆಗಲಿ ಯಾವ ರೀತಿ ತಮ್ಮ ಸಮಾಜದ ಜೊತೆಯಲ್ಲಿ ಗಟ್ಟಿಯಾಗಿದೆ ಅನ್ನೋದನ್ನು ತಾವೆಲ್ಲರೂ ಕೂಡ ನೋಡಿದಿರಿ. ನಾನು ಕೂಡ ಯಾವತ್ತು ತಮ್ಮ ಜೊತೆ ಇರ್ತೇನೆ, ಸಮಾಜ ಜೊತೆ ಇರ್ತೇನೆ ಅನ್ನೋ ಮಾತನ್ನು ಮತ್ತೊಮ್ಮೆ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ವಂದಿಸಿ ನನ್ನ ಮಾತುಗಳಿಗೆ ವಿರಾಮಗಳನ್ನು ಹೇಳ್ತಾ ಇದ್ದೇನೆ. ನಮಸ್ಕಾರ, ವಂದನೆಗಳು. ಈ ಸುಂದರ ಸಂಜೆಯಲ್ಲಿ ಬಹಳ ಸಂತೋಷದಿಂದ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದಕ್ಕಾಗಿ ತಮ್ಮೆಲ್ಲರಿಗೂ ನಾವು ವೈಯಕ್ತಿಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ, ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪರಮಪೂಜ್ಯ ಶಿವಜ್ಞಾನಮೂರ್ತಿ ಸ್ವಾಮೀಜಿಗಳಲ್ಲಿ ನನ್ನ ಭಕ್ತಿಪೂರ್ವಕ ನಮನಗಳು. ಅದೇ ರೀತಿ ಪರಮಪೂಜ್ಯ ಬುದ್ಧಾತ್ಮಾನಂದ ಸರಸ್ವತಿ ಸ್ವಾಮಿಗಳಲ್ಲಿ ನನ್ನ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಆಹ್ವಾನಿತ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಗೆಳೆಯರೇ, ಈ ಕಾರ್ಯಕ್ರಮ ಉಮೇಶ್ ಅವರು ನಿಯೋಜನೆ ಮಾಡಿದಾಗ ನನಗೆ ಬಹಳ ಸಂತೋಷವಾಯಿತು. ಯಾಕೆ ಅಂತ ಹೇಳಿದ್ರೆ, ಹಿಂದಿನಿಂದಲೂ ಕೂಡ ನಾನು ಈ ಸಮಾಜ ಜೊತೆಯಲ್ಲಿ ಬೆರೆತಂತು ಅನೇಕ ಕಾರ್ಯಕ್ರಮಗಳನ್ನು ನೋಡಿದ್ದೇನೆ. ಆದರೆ ಈ ಕಾರ್ಯಕ್ರಮ ವಿಶಿಷ್ಟವಾಗಿದೆ ಮತ್ತು ಅತ್ಯುತ್ತಮವಾಗಿ ಶಾಂತಿಯುತವಾಗಿ ಆ ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥದ್ದು ಬಹಳ ಸಂತೋಷ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ನಿಮ್ಮ ಭಾಳ ಹಸನವಾಗಲಿ. ಈ ಒಂದು ಸಮಾಜ ಇಡೀ ರಾಜ್ಯ ರಾಷ್ಟ್ರದ ಏಳಿಗೆಗೆ ದುಡಿಲಿ ಅಂತ ಹೇಳಿ ಆಶಿಸಿ ತಮ್ಮೆಲ್ಲರಿಗೂ ಶುಭಕಾಮನೆಗಳನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ. ವಿರಾಟ್ ವಿಶ್ವಕರ್ಮ ಮಹೋತ್ಸವದ ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮಪೂಜ್ಯ ಅನಂತಶ್ರೀ ವಿಭೂಷಿತ ಶ್ರೀ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮಿಗಳವರ ಪಾದಾರವಿಂದಗಳಿಗೆ, ಶ್ರೀ ಸ್ವಾಮಿ ಬುದ್ಧಾತ್ಮಾನಂದ ಸರಸ್ವತಿ ಸ್ವಾಮಿಗಳವರ ಪಾದಾರವಿಂದಗಳಿಗೆ ನಮಿಸಿ, ಇವತ್ತು ವಿಶೇಷವಾಗಿ ಮಿತ್ರ ಉಮೇಶ್ ಅವರು ರಾಜ್ಯದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಂಥ ದಿಗ್ಗಜರನ್ನು, ಮಾರ್ಗದರ್ಶನ ಮಾಡ್ತಿರ್ತಕ್ಕಂಥ ಹಿರಿಯರನ್ನು ವೇದಿಕೆಯಲ್ಲಿ ಆಹ್ವಾನಿಸಿದ್ದಾರೆ. ಆ ಎಲ್ಲ ಹಿರಿಯರಿಗೆ ನಮಿಸಿ, ಬಹುಶಃ 1.5 ಗಂಟೆ ಮುಂಚೆ ಪ್ರಾರಂಭ ಆದರೂ ಕೂಡ ಉತ್ಸಾಹಿತರಾಗಿ ಈ ಒಂದು ಇಡೀ ಸಭೆಗೆ ಮೆರುಗನ್ನು ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೆ ವಂದಿಸಿ, ತಮ್ಮೆಲ್ಲರಿಗೂ ಶರನ್ನವರಾತ್ರಿಯ ಶುಭಾಶಯಗಳನ್ನು ಸಲ್ಲಿಸ್ತಾ, ಶಕ್ತಿ ದೇವತೆ ತಾಯಿ ಸರಸ್ವತಿಯಾಗಿ ಜ್ಞಾನವನ್ನು,
ಮಹಾಲಕ್ಷ್ಮಿಯಾಗಿ ಸಂಪತ್ತನ್ನು, ದುರ್ಗೆಯಾಗಿ ರಕ್ಷಣೆಯನ್ನು ಕೊಡಲಿ ಅಂಥೇಳಿ ಆ ತಾಯಿಯಲ್ಲಿ ಪ್ರಾರ್ಥಿಸ್ತಾ ನಾವೆಲ್ಲರೂ ಒಂದು, ನಾವೆಲ್ಲ ಒಂದು, ಒಂದ್ಸರಿ ಜೋರಾಗಿ ಹೇಳಿ ನನ್ನ ಜೊತೆಗೆ, ನಾವೆಲ್ಲ ಒಂದು, ಭಾರತ್ ಮಾತಾ ಕಿ ಹರ ಹರ, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಧನ್ಯವಾದ. ಈ ವೇದಿಕೆ ಮೇಲಿರುವ ಎಲ್ಲ ಹಿರಿಯರಿಗೆ, ಎಲ್ಲ ಮಾಧ್ಯಮ ಮಿತ್ರರಿಗೆ, ಎಲ್ಲ ನನ್ನ ಅಣ್ಣ ತಮ್ಮರಿಗೆ, ಅಕ್ಕ ತಂಗಿಯರಿಗೆ, ಹಾಗೆ ಎಲ್ಲ ತಾಯಂದಿರಿಗೂ ಎಲ್ರಿಗೂ ನಮಸ್ಕಾರ. ವಿಶ್ವಕರ್ಮ ಶ್ರೀ ಮತ್ತು ವಿಶ್ವಕರ್ಮ ಸೇವಾ ರತ್ನ ಪ್ರಶಸ್ತಿ ಪ್ರದಾನ ಸಂಭ್ರಮಕ್ಕೆ ನನ್ನನ್ನು ಇಲ್ಲಿ ಕರೆದಂಥ ಉಮೇಶ್ ಕುಮಾರ್ ಸರ್ಗೆ ಆ್ಯಂಡ್ ಸಾಕಷ್ಟು ಹಿರಿಯರಿದ್ದಾರೆ, ತುಂಬ ದೊಡ್ಡ ದೊಡ್ಡ ಮಾತುಗಳು ಆಡೋದು. ನಾನು ನಮ್ಮ ಏಜ್ಗೆ ಏನು ಬೇಕೋ ಅದನ್ನು ಮಾತಾಡ್ತೀನಿ, ದಯವಿಟ್ಟು ತಪ್ಪು ತಿಳ್ಕೊಂಬಿಡಿ. ಸೊ ಸಾಕಷ್ಟು ಜನ ಶಿಲ್ಪಿಗಳು ಇವತ್ತು ಇಲ್ಲಿದ್ದೀರಾ. ನೀವೇ ನಿಜವಾದ ಗಣ್ಯರು. ನಿಮ್ಮನ್ನ ಏನು ಬೇಕು ಕರೆಯೋದು? ದೈವಾಂಶ ಸಂಭೂತ ಅಂತಲೇ ಕರೀಬೇಕು. ತುಂಬ ಶಾಸ್ತ್ರೋತವಾಗಿ ನಮ್ಮ ಅಶೋಕ್ ಗುಡಿಗಾರನ್ನ ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ತುಂಬ ದೇವರುಗಳನ್ನ ಪ್ರಶ್ನೆ ಕೇಳಿ ಆ ಥರ ತುಂಬ ಸಂಪ್ರದಾಯವಾಗಿ ಕಟ್ಟಿರುವಂಥದ್ದು. ತುಂಬ ಜನದ್ದು ಶ್ರಮ ಅದರಲ್ಲಿ ಎದ್ದು ಕಾಣಿಸುತ್ತೆ. ಸುಮ್ಮನೆ ದುಡ್ಡಿಗೋಸ್ಕರ ವರ್ಕ್ ಮಾಡೋದು ಬೇರೆ, ಒಂದು ಪ್ಯಾಷನ್ಗೋಸ್ಕರ ವರ್ಕ್ ಮಾಡೋದು ಬೇರೆ. ಸೊ ಆರ್ಟ್ ಅನ್ನೋದು ಯಾವಾಗಲೂ ಜೀವಂತವಾಗಿದೆ ಅಂದರೆ ಅದು ಒಂದು ಪ್ಯಾಷನ್ ಇಂದನೇ. ಆ ಪ್ಯಾಷನ್ ಎಲ್ಲ ಶಿಲ್ಪಿಗಳಲ್ಲೂ ನಮ್ಗೆ ಕಾಣಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ನನ್ನಂಥ ಚಿಕ್ಕ ಕಲಾವಿದನಿಗೆ ಈ ಕಾರ್ಯಕ್ರಮಕ್ಕೆ ಕರೆದು ಒಂದು ಹಾನರ್ ಮಾಡ್ತೀರಾ ಅನ್ನೋದನ್ನೇ ಇಟ್ ಇಸ್ ಅ ಬಿಗ್ ಥಿಂಗ್. ನನ್ನನ್ನು ಇಲ್ಲಿ ಕರೆದಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಮತ್ತು ಏನು ಮಹೋತ್ಸವಕ್ಕೆ ಬಂದಿದ್ದೀರಾ, ಇದರಲ್ಲಿ ತಮಗೆ ಯಾವ ಪಾತ್ರ ಇತ್ತು, ನಿಮ್ಗೆ ಯಾವ ರೀತಿ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ, ಅದು ಖುಷಿ ಅದು ಸ್ವಲ್ಪ ಹಂಚ್ಕೊಳ್ಳಿ ತಾವು. ಇವತ್ತು ವಿರಾಟ್ ವಿಶ್ವಕರ್ಮ ಪ್ರತಿಷ್ಠಾನದ ಸಂಸ್ಥೆ ವತಿಯಿಂದ ಇಲ್ಲಿ ನಡೀತಾ ಇರುವಂತಹ ಮಹೋತ್ಸವದಲ್ಲಿ ನಂದು ಸಂಗೀತ ಗಾಯನ ಇತ್ತು, ಭಕ್ತಿ ಸಂಗೀತ. ವಿಶ್ವಕರ್ಮ ಪರಬ್ರಹ್ಮಣೆ ಅವರ ಒಂದು ಭಕ್ತಿ ಸಂಗೀತನ ನಾವು ಹಾಡಿದ್ವಿ ಇವತ್ತು. ತುಂಬ ಖುಷಿಯಾಯಿತು. ಸೊ ಹಾಗಾಗಿ ಇದೊಂದು ಪ್ರಶಸ್ತಿನ ಕೊಟ್ಟಿದ್ದಾರೆ. ಇದು ರಾಜ್ಯ ಮಟ್ಟದ ಒಂದು ಬೃಹತ್ ಸಭೆ ನಡೀತಾ ಇರುವಂಥದ್ದು. ಸೊ ಇದರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿ ಅದರಲ್ಲಿ ಕಾರ್ಯಕ್ರಮನ ನಡೆಸುವಂತಹ ಒಂದು ಸುಯೋಗ ಬಂದಿದ್ದು ನಮಗೆ ತುಂಬ ಸಂತೋಷ ಆಗಿದೆ. ಅದಕ್ಕೆ ಅಧ್ಯಕ್ಷರಾದಂತಹ ಉಮೇಶ್ ಸರ್ಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು. ಹೀಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇರಲಿ, ವೇದಿಕೆಗಳು ಸೃಷ್ಟಿಯಾಗ್ತಿರಲಿ, ಕಲಾವಿದರ ಪೋಷಣೆ ಸದಾ ನಡೀತಾ ಇರಲಿ ಅಂತ ಕೇಳ್ಕೊತೀನಿ.